80 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೀನಿ. ಎಷ್ಟು ಬರುತ್ತೆ? ಇಲ್ಲ 50-60 ಬರ್ಬೋದು. ಹೌದಾ, ಯಾವ ಸ್ಕೂಲು? ವಿಜಯನ್ ಇಂಟರ್ನ್ಯಾಷನಲ್. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಓದಿಸಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಈಗ ಹಿಂದಿನ ತೆಗ್ದಿದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಕೋರ್ ಕೌಂಟ್ ಆಗಲ್ಲ ಅಂತ ಹೇಳಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅದೃಷ್ಟದಲ್ಲಿ ಏನಿರ್ತದೆ ಅದು ಬರ್ತದೆ ಅಷ್ಟೇ. ಎಕ್ಸಾಮ್ ಚೆನ್ನಾಗಿತ್ತು, ಫುಲ್ ಈಸಿ ಇತ್ತು ಪೇಪರ್. ಮಸ್ತ್ ಒಂದು 60 ಮಾರ್ಕ್ಸಿಗೆ ಬರ್ದೀನಿ. ಎಷ್ಟು ಬರ್ಬೋದು? 60 ಬರ್ದೀನಿ, ಒಂದು ಮಸ್ತ್ ಬರುತ್ತೆ. ಹೌದಾ, ಯಾವ ಸ್ಕೂಲು? ನೆಟ್ಲು ಫೇರಿ ಸ್ಕೂಲು. ಹೆಸರು ತರುಣ್. ನಿಮ್ಮ ಹೆಸರು? ತರುಣ್. ನಮ್ಮ ಟೀಚರಿಗೆ ಹೇಳ್ತೀನಿ ಥ್ಯಾಂಕ್ ಯು, ಯಾಕಂದರೆ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಚೆನ್ನಾಗಿ ಬರ್ದೆ ಎಕ್ಸಾಮ್. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದೆ? 70 ಮೇಲೆ ಬರೋದು. ಎಷ್ಟು ಬರ್ಬೋದು? ಎಲ್ಲ ಈಸಿ ಕ್ವಶನ್ ಇದ್ವು ಹಿಂದಿಯಲ್ಲಿ. ಇದು ಮಾರ್ಕ್ಸ್ ಎಲ್ಲ ಗ್ರೇಡ್ ಹಾಕಿದ್ದಾರೆ, ಆದರೂ ಚೆನ್ನಾಗಿ ಬರ್ತೀನಿ. ಯಾವ ಸ್ಕೂಲು? ಸ್ಕೂಲ್ ಅನುಪಮ ಸ್ಕೂಲು, ಜೋಗಿಮಟ್ಟಿ ರೋಡಲ್ಲಿ ಬರೋದು. ನಿಮ್ಮ ಹೆಸರು? ವಿಕಾಸ್. ಈ ಸಲ ಹಿಂದಿನ ಮಾರ್ಕ್ಸ್ ಕಾರ್ಡಿಗೆ ಕೌಂಟ್ ಮಾಡಲ್ಲ ಅಂತ ಹೇಳಿದಾರಲ್ಲ, ಅದ್ರ ಬಗ್ಗೆ ಏನು ಅನಿಸಿಕೆ? ಇದು ಮಾಡಬಾರ್ದಿತ್ತು, ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೆ. ಏನಿಲ್ಲ, ಇವಾಗ ಫುಲ್ ಒಂದು 76 ಮಾರ್ಕ್ಸಿಗೆ ಬರ್ದಿದ್ದೀವಿ. ಏನು ಇಲ್ದಂಗೆ ಆಯ್ತು. ಇವಾಗ ಮುಂದಿನ ವರ್ಷ ಮಾಡಿದ್ರೂ ನಮಗೆ ಉಪಯೋಗ ಆಗೋದು. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಮಾರ್ಕ್ಸ್ ತೆಗ್ದಿರಲ್ಲ, ಗ್ರೇಡ್ ಕೊಡ್ತಾರಲ್ಲ ಹಿಂದಿದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ತೆಗ್ದಾಕ್ಬೇಕು, ಇನ್ನೂ ಟೈಮ್ ಐತೆ, ಏನು ಮಾಡಬಾರ್ದು, ಹಿಂದಿನ ಆಡಬೇಡ್ಬೇಕು ಅಂತ ಕೇಳ್ಕೊಂತೀವಿ. ಎಷ್ಟು ಬರುತ್ತೆ? ಒಂದು 55. ಯಾವ ಸ್ಕೂಲು? ಕ್ರಿಸೆಂಟ್ ಇಂಗ್ಲೀಷ್ ಸ್ಕೂಲ್. ನಿಮ್ಮ ಟೀಚರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ಸ್ ಚೆನ್ನಾಗಿ. ಈಗ ಹಿಂದಿನ ತೆಗ್ದಿದ್ದಾರೆ, ಅದು ಮಾರ್ಕ್ಸಿಗೆ ಕೌಂಟ್ ಆಗಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಇನ್ನೂ ಬಿಲ್ ಪಾಸ್ ಆಗಿಲ್ಲ ಅಂತಿದ್ದಾರೆ, ಬೇರೆ ಅದು ಗೊತ್ತಿಲ್ಲ. ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದಾದ್ರೆ ಏನು ರಿಕ್ವೆಸ್ಟ್ ಮಾಡ್ತೀರಾ? ಅದು ಹೇಳ್ತೀನಿ, ಅದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಮಾಡಬೇಕು. ಅದು 60 ಮಾರ್ಕ್ಸ್. ಎಷ್ಟು ಬರುತ್ತೆ? 60ನೇ. ಯಾವ ಸ್ಕೂಲು? ಮದಕರಿನ. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಬರ್ದಿದ್ದೀವಿ. ಈಗ ಹಿಂದಿನ ಮಾರ್ಕ್ಸ್ ಕಾರ್ಡಿಗೆ ಎಂಟ್ರಿ ಮಾಡಲ್ಲ ಅಂತ ಹೇಳಿದ್ದಾರೆ, ಗ್ರೇಡ್ ಅದೆಲ್ಲ ನಮಗೆ ಬಿಟ್ಟಿದ್ದಲ್ಲ, ಸರ್ಕಾರಕ್ಕೆ ಬಿಟ್ಟಿದ್ದು, ಏನಾದ್ರು ಮಾಡ್ಕೊಂಡು. ಈಗ ಹಿಂದಿ ಬೇಕಿತ್ತ ಬೇಡ? ನಿನ್ನ ಮಾರ್ಕ್ಸ್ ಕಾರ್ಡ್ ಹಿಂದಿ ಸ್ಕೋರ್ ಆ್ಯಡ್ ಆಗೋದು ಬೇಡವಾ? ನಿನ್ನ ಹೆಸರು? ಶಿವಕುಮಾರ್. ಪೇಪರ್ ಏನೋ ಈಸಿ ಇತ್ತು, ಬರೆಯೋದ್ರ ಮೇಲೆ ಡಿಪೆಂಡು. ಯಾವ ಸ್ಕೂಲು? ಮದಕರಿ ನಾಯಕ. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟ? ನಮ್ಮ ಟೀಚರ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಚೆನ್ನಾಗಿ ಓದ್ತೀವಿ ಅಂತ ಗೊತ್ತಿತ್ತು ಅವರಿಗೆ, ಪಾಸ್ ಆಗ್ತೀವಿ ಅಂತ ಗೊತ್ತೈತೆ ಅವರಿಗೆ, ಅಂದ್ರೆ ಪಾಸ್ ಆಗ್ತೀವಿ ನಾವು. ಈಗ ನೀವು ಚೆನ್ನಾಗಿ ಬರ್ದಿದ್ದೀರ ಅಂತ ಹೇಳ್ತೀರಾ, ಆದ್ರೆ ಇದು ಮಾರ್ಕ್ಸ್ ಅಲ್ಲಿ ಕೌಂಟ್ ಆಗಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕೌಂಟ್ ಆಗಲಿಲ್ಲ ಅಂದರೆ ನಾವು ಏನಾದರೂ ಮಾಡ್ಕೊಳ್ಳಿ, ಅದು ಸರ್ಕಾರಕ್ಕೆ ಬಿಟ್ಟಿದೆ. ನಾವು ಮಾತ್ರ ಬರೀ ಅಂತ ಬರ್ದಿದ್ದೀವಿ, ಪಾಸ್ ಆಗ್ತೀವಿ. ಚಿತ್ರದುರ್ಗವ್ರನ್ನ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೀನಿ? 80 ಮಾರ್ಕ್ಸ್ 80 ಎಲ್ಲ ಅಟೆಂಡ್ ಮಾಡಿದ್ದೀನಿ. ಎಷ್ಟು ಬರ್ಬೋದು? ಒಂದು 60 ಅಬೋ. ಯಾವ ಸ್ಕೂಲು? ವಿಜಯನ್ ಇಂಟರ್ನ್ಯಾಷನಲ್ ಸ್ಕೂಲ್. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಟೀಚರ್ಸಿಗೆ, ನಮ್ಮ ಮ್ಯಾನೇಜ್ಮೆಂಟಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಈಗ ಹಿಂದಿನ ಗ್ರೇಡ್ ಮಾತ್ರ ಕೊಡ್ತಾರೆ, ಮಾರ್ಕ್ಸ್ ಎಂಟ್ರಿ ಆಗಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಮಾಡ್ಬೇಕದು ಹೇಳಕ್ ಬರಲ್ಲ. ಅಲ್ಲ, ಸರ್ಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡ್ತೀರಾ? ಮಾರ್ಕ್ಸ್ ಇರಬೇಕಿತ್ತು ಅಂತ ತೆಗ್ದಿರೋದೇ ಒಳ್ಳೆಕಿತ್ತು. ಸ್ಕೋರಿಂಗ್ ಸಬ್ಜೆಕ್ಟ್ ಇರಬೇಕಿದ್ರೆ ಸ್ವಲ್ಪ ಬರ್ತಿದ್ವಿ ಪರ್ಸೆಂಟೇಜ್. 60 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ವಿ. ನಿಮ್ಮ ಹೆಸರು? ವಿಷ್ಣು ವಿವೇಕ್. ಈಸಿ ಇತ್ತ ಟಫ್ ಇತ್ತ? ಈಸಿ ಇತ್ತು. ಯಾವ ಸ್ಕೂಲು? ಕೆ ನ್ಯಾಷನಲ್. ಈಗ ಹಿಂದಿನ ಸ್ಕೋರ್ ಆ್ಯಡ್ ಮಾಡಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ ಅಣ್ಣ, ಅವ್ರು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅವ್ರು ಗೌರ್ಮೆಂಟು ಇವತ್ತು ಹೆಂಗಿರುತ್ತೆ, ನಾಳೆ ಹೆಂಗಿರುತ್ತೆ ಗೊತ್ತಾಗಲ್ಲ. ಸೊ ನಾವು ಬರ್ದಿದ್ದೀವಿ ಅಣ್ಣ, ನಾವೇನು ಅದ್ರ ಮೇಲೆ ಟೆಸ್ಟ್ ಇಟ್ಕೊಂಡು. ಈಗ ಹಿಂದಿ ಸ್ಕೋರ್ ಮಾರ್ಕ್ಸ್ ಕಾರ್ಡ್ ಆ್ಯಡ್ ಆಗಲ್ಲ ಅಂತ ಅನೌನ್ಸ್ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ಕಾರಕ್ಕೆ? ಆ್ಯಡ್ ಮಾಡಿದ್ರೆ ನಮಗೆ ಇನ್ನೂ ಒಳ್ಳೇದಾಯ್ತು, ಭಾಳ ಸ್ಕೋರ್ ಆಗುತ್ತೆ ಅಂತ. ನಿಮ್ಮ ಹೆಸರು? ವಿಷ್ಣು ವಿವೇಕ್. 70 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ವಿ. 70 ಮಾರ್ಕ್ಸ್ ಎಷ್ಟು ಬರ್ಬೋದು? ಅವ್ರು ಕೊಟ್ಟಷ್ಟು ಬರುತ್ತೆ. ಈಗ ನಿಮ್ಮ ಸ್ಕೂಲು ಯಾವ ಸ್ಕೂಲ್? ನಿಮ್ಮ ಸ್ಕೂಲ್? ನಮ್ಮ ಲಿಟ್ಲ್ ಫೆರಿ ಸರ್. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟ? ನಮ್ಮ ಟೀಚರ್ಸಿಗೆಲ್ಲ ಚೆನ್ನಾಗಿ ಓದಿಸಿದ್ದಾರೆ, ಸಾಯಂಕಾಲ 5:00 ತನಕ ಓದಿಸ್ಕೊಂಡು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಈಗ ಹಿಂದಿ ಕೌಂಟ್ ಆಗಲ್ಲ ಅಂತ ಹೇಳಿದ್ದಾರೆ ಸ್ಕೋರ್ ಮಾರ್ಕ್ಸ್ ಕಾರ್ಡಲ್ಲಿ, ಅದ್ರ ಬಗ್ಗೆ ಕೌಂಟ್ ಆಗೋಗ್ಬಿಡೋದು ಅವರಿಗೆ ಡಿಪೆಂಡ್ ಆಗಿರೋದು, ನಾವು ಬರೀ ಅಂತ ಬರ್ದಿದ್ದೀವಿ. ಅದು ಸರ್ಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡ್ತೀರಾ? ಸ್ಕೋರ್ ಇರಬೇಕಂತ ಹೇಳ್ತೀರಾ? ಸ್ಕೋರ್ ಇದ್ರೂ ಒಳ್ಳೇದು, ಇರಲಿಲ್ಲ ಅಂದ್ರೆ ಒಳ್ಳೇದು.